ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಂಡ ಆರ್ ಗೋಲ್ಡ್ ಪ್ಯಾಲೇಸ್ನ 4ನೇ ಮೆಗಾ ಶೋರೂಮ್ ಉದ್ಘಾಟನೆ. ಕರ್ನಾಟಕದ ವಿಶ್ವಾಸಾರ್ಹ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆಭರಣ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿರುವ ಆರ್ ಗೋಲ್ಡ್ ಪ್ಯಾಲೇಸ್ ತನ್ನ 4ನೇ ಮೆಗಾ ಶೋರೂಮ್ನ್ನು ಇಂದು ಜುಲೈ 12 ಬೆಂಗಳೂರಿನ ಹಲಸೂರು ಬಜಾರ್ ಸ್ಟ್ರೀಟ್ನಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಿತು. ಕಾರ್ಯಕ್ರಮವನ್ನು ಅವಧೂತ ಪೂಜ್ಯ ಶ್ರೀ ವಿನಯ್ ಗುರೂಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ನೂತನ ಚಿನ್ನಾಭರಣ ವಿಭಾಗವನ್ನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ರಿಜ್ವಾನ್ ಅರ್ಷದ್, ಕರ್ನಾಟಕ ಸರ್ಕಾರದ ಮಾಜಿ ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್, ಬ್ಯಾಂಕ್ ಆಫ್ ಬರೋಡಾದ ಉಪಮಹಾಪ್ರಬಂಧಕರಾದ ಶ್ರೀ ಸುಮಿತ್ ಮಿಶ್ರಾ ಹಾಗೂ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಿಮ್ಸ್ ನಿರ್ದೇಶಕರಾದ ಡಾ. ಜೆ. ರಾಮಚಂದ್ರ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದರಾದ ಅನಿರುದ್ಧ್ ಜಟ್ಕರ್, ಲವ್ಲಿ ಸ್ಟಾರ್ ಪ್ರೇಮ್, ಅನು ಪ್ರಭಾಕರ್, ಸೋನಾಲ್ ಮೊಂತೆರೊ, ಶರಣ್ಯ ಶೆಟ್ಟಿ, ಪಾಯಲ್ ಚೆಂಗಪ್ಪ, ಉಷಾ ಪಾಟೀಲ್, ಶ್ವೇತಾ ಭಟ್ ಹಾಗೂ ನಿವಿಷ್ಕಾ ಪಾಟೀಲ್ ಉಪಸ್ಥಿತರಿದ್ದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು. ಉದ್ಘಾಟನಾ ಅಂಗವಾಗಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಸಂಸ್ಥೆ ಪ್ರಕಟಿಸಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಉಚಿತ ಕೂಪನ್ ವಿತರಿಸಲಾಗಿದ್ದು, ಅವುಗಳಲ್ಲಿ ಆಯ್ಕೆಯಾದ 3 ಅದೃಷ್ಟಶಾಲಿ ವಿಜೇತರಿಗೆ ಅಮೂಲ್ಯ ಡೈಮಂಡ್ ರಿಂಗ್ಗಳನ್ನು ವಿಶೇಷ ಬಹುಮಾನವಾಗಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವಧೂತ ಪೂಜ್ಯ ಶ್ರೀ ವಿನಯ್ ಗುರೂಜಿ, ವಿಶ್ವಾಸವೇ ಯಾವುದೇ ಸಂಸ್ಥೆಯ ನಿಜವಾದ ಸಂಪತ್ತು. ಗುಣಮಟ್ಟ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವದೊಂದಿಗೆ ಮುನ್ನಡೆಯುತ್ತಿರುವ ಆರ್ ಗೋಲ್ಡ್ ಪ್ಯಾಲೇಸ್ ಇನ್ನಷ್ಟು ಬೆಳೆಯಲಿ. ಈ ಸಂಸ್ಥೆಯ ಮೂಲಕ ಸಾವಿರಾರು ಕುಟುಂಬಗಳ ಬದುಕಿನಲ್ಲಿ ಸಂತೋಷ, ಸಮೃದ್ಧಿ ಹಾಗೂ ಶುಭ ನೆಲೆಸಲಿ. ಸಂಸ್ಥೆಯ ಬೆಳವಣಿಗೆ ಸಮಾಜದ ಒಳಿತಿಗೂ ಕಾರಣವಾಗಲಿ ಎಂದು ಹಾರೈಸಿದರು. ನಟಿ ಸೋನಾಲ್ ಮೊಂತೆರೊ ಮಾತನಾಡಿ, ಗುಣಮಟ್ಟ, ವಿಶ್ವಾಸ ಹಾಗೂ ಅತ್ಯುತ್ತಮ ಕರಕುಶಲತೆಗೆ ಹೆಸರಾದ ಆರ್ ಗೋಲ್ಡ್ ಪ್ಯಾಲೇಸ್ ಗ್ರಾಹಕರ ಮನಸ್ಸಿನಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದೆ. ಎಲ್ಲರಿಗೂ ನಮಸ್ಕರಿಸ್ತಾ ನಾನು 2 ಮಾತುಗಳನ್ನ ಆಡ್ತೀನಿ. ಯಾಕಂದ್ರೆ ಈಗಾಗಲೇ ತುಂಬಾ ಟೈಮ್ ತಗೊಂಡ್ಬಿಟ್ಟಿದ್ದೀವಿ, ಟೈಮ್ ಆಗಿದೆ. ನಮ್ಮ ಶ್ರೀ ಗುರುಗಳಾದ ವಿನಯ್ ಗುರುಜಿಗಳೇ ನಮಸ್ಕರಿಸ್ತಾ, ಇವತ್ತು ಅವ್ರ ಕಡೆಯಿಂದ ಒಂದು ನಮ್ಮ ಶೋರೂಮ್ ಉದ್ಘಾಟನೆ ಆಗಿದೆ, 4ನೇ ಶೋರೂಮು. ಸೊ ಮೊದಲು 20 ವರ್ಷದ ಹಿಂದೆ ನಾನು ಒಂದು ಶೋರೂಮ್ನ ಮಾಡಿದೆ. ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್ ಸಂಸ್ಥೆ ಮೊಟ್ಟ ಮೊದಲು ಶುರು ಮಾಡಿದ 100% ಹಾಲ್ಮಾರ್ಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್. ಹಾಲ್ಮಾರ್ಕ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ ಜನಗಳಿಗೆ. ಹಾಲ್ಮಾರ್ಕ್ ಅಂದರೆ ಅದೊಂದು ವಸ್ತು ಅಂದ್ಕೊಳ್ತಾ ಇದ್ರು. ನಮ್ಮ ಶೋರೂಮ್ ಓಪನ್ ಮಾಡಿದಾಗ ಪ್ರತಿಯೊಬ್ಬರು ಗ್ರಾಹಕರಿಗೆ ನಾವು ಅವ್ರಿಗೆ ಅರಿವು ಮೂಡಿಸ್ತಾ ಇದ್ವು. ಹಾಲ್ಮಾರ್ಕ್ ಅಂದರೆ ವಸ್ತು ಅಲ್ಲ, ಅದೊಂದು ಸರ್ಟಿಫಿಕೇಟ್, BIS ಅಂತ. ಮತ್ತು ಎಲ್ಲ ಜ್ಯುವೆಲ್ಲರ್ಸನ್ನು ಮೇಕಿಂಗ್ ಚಾರ್ಜ್, ಸ್ಟೋನ್ ಚಾರ್ಜ್, ವೇಸ್ಟೇಜ್ ಈ ಥರ ಕನ್ಫ್ಯೂಷನ್ ಆಗಿ ಆಗ್ತಾ ಇತ್ತು. ಅದನ್ನೆಲ್ಲ ಒಟ್ಟುಗೂಡಿಸಿ ನಾವು ಸಿಂಪಲ್ ಆಗಿ ಬರೀ ವೇಸ್ಟೇಜ್, ಗೋಲ್ಡ್ ರೇಟು ವೇಸ್ಟೇಜ್ ಇಷ್ಟೇ. ಈಗ ರೇಟ್ ತುಂಬ ಜಾಸ್ತಿ ಆಗ್ತಿರೋದ್ರಿಂದ ನೆಕ್ಲೆಸ್ ಇರ್ಬೋದು, ಹಾರ ಇರ್ಬೋದು, 60 ಗ್ರಾಮ್ 80 ಗ್ರಾಮಲ್ಲಿ ಮಾಡುವಂಥದ್ದನ್ನ ನಾವು ಇವತ್ತು 10 ಗ್ರಾಮಲ್ಲಿ ಮಾಡ್ತಾ ಇದ್ದೀವಿ. ಸಾಕಷ್ಟು ಟೆಕ್ನಾಲಜಿ ಯೂಸ್ ಆಗಿ ಮಾಡಿಬಿಟ್ಟಿದೆ, ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಆಂಟಿಕ್ ಜ್ಯುವೆಲ್ರಿ, ಟೆಂಪಲ್ ಜ್ಯುವೆಲ್ರಿ, ಯಾವುದೇ ಜ್ಯುವೆಲ್ರಿ ತೊಗೊಳ್ಳಿ ಬರೀ 9% ವೇಸ್ಟೇಜ್ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಹೋಗಿದ್ರಿ, ಟೆಂಪಲ್ ಆಗ್ರಿ ಆಂಟಿಕ್ ಜ್ಯುವೆಲ್ರಿ ತೊಗೊಳಕ್ಕೆ ಹೋದರೆ 21ರಿಂದ 28% ವೇಸ್ಟೇಜ್ ಅಂತ ತೆಗಿತಾರೆ. ನಾವು ಅದನ್ನು ಬರೀ 9% ಕೊಡ್ತಾ ಇದ್ದೀವಿ. ಮತ್ತು ಇವತ್ತೊಂದು ದಿನ ನಮ್ಮ ಜೊತೆಗೆ ನಮ್ಮ MLA ಶಿವಾಜಿನಗರ MLA ಸಾಹೇಬರು ಬಂದಿದ್ದಾರೆ. ಅವ್ರ ಕಡೆಯಿಂದ ಉದ್ಘಾಟನೆ ಮತ್ತು ನೆನಪಿರಲಿ ಪ್ರೇಮ್ ಮತ್ತು ಸೋನಾಲಿ, ಶ್ವೇತಾ ಇವರೆಲ್ಲ ಬಂದು ಇವ್ರ ಕಡೆ ಎಲ್ಲ ಉದ್ಘಾಟನೆ ಆಗಿದೆ. ಭಾಳ ಸಂತೋಷ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ MLA ಸಾಹೇಬರು ಬಂದಿರೋದು ನಮ್ಗೆ ನಿಜವಾಗ್ಲೂ ನಾನು ಕೇಳ್ಪಟ್ಟಿದ್ದೀನಿ. ನಮ್ಮ ಶಿವಾಜಿನಗರ MLA ಅವರು ಅಂತಂದ್ರೆ ಡೌನ್ ಟು ಅರ್ತ್, ಭಾಳ ಸಿಂಪಲ್ ಮ್ಯಾನ್ ಅಂತ. ಸಾಕಷ್ಟು ನಮ್ದು ಒಂದು ಸಮಾಜದಲ್ಲಿ ನಾನು ಆಲ್ ಇಂಡಿಯಾ ಲೆವೆಲಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಅಂಥದ್ರಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿದಾಗಲ್ಲ ಇವ್ರದೇ ಹೆಸರು ಬಂದಾಗಲ್ಲ ಅದು ಹೇಳ್ತಿದ್ರು, ಭಾಳ ಸಿಂಪಲ್ ಮ್ಯಾನ್, ಡೌನ್ ಟು ಅರ್ತ್ ಅಂತ. ಇವತ್ತಿನ ದಿನ ಅವ್ರ ಜೊತೆ ಕೂತ್ಕೊಂಡು ಅವ್ರ ಕಡೆಯಿಂದ ನಮ್ಮ ಒಂದು ಶೋರೂಮ್ನ ಉದ್ಘಾಟನೆ ಮಾಡ್ತಿರೋದು ಬಹಳಷ್ಟು ಸಂತೋಷ. ತುಂಬಾ ಥ್ಯಾಂಕ್ಸ್ ತಾವು ಬಂದಿರೋದಕ್ಕೆ. ಪ್ರೀಮ್ ಸರ್ ಆ್ಯಂಡ್ ಶ್ವೇತಾ ಆ್ಯಂಡ್ ಕ್ಲಿಂತು ಎಲ್ಲರಿಗೂ ಥ್ಯಾಂಕ್ ಯು ಕಮ್ಮಿಂಗ್. ಆ್ಯಂಡ್ ಫಸ್ಟ್ ಗ್ರಾಹಕರಿಗೂ ಥ್ಯಾಂಕ್ ಯು ಹೇಳ್ತೀವಿ. ಅವ್ರು ಕೊಟ್ಟಿರೋ ಭರವಸೆ ಆ್ಯಂಡ್ ಅವ್ರು ಕೊಟ್ಟಿರೋ ಟ್ರಸ್ಟ್ಗೋಸ್ಕರ ನಾವು ಒಂದು ಶೋರೂಮಿಂದ ಸ್ಟಾರ್ಟ್ ಮಾಡಿ 20 ವರ್ಷದಲ್ಲಿ ವಿ ಹ್ಯಾವ್ ಅಚೀವ್ಡ್ 4 ಸ್ಟೋರ್ಸ್. ಇದೇ ಥರ ಎಲ್ಲ ಥರ ನಮಗೆ ಸಪೋರ್ಟ್ ಕೊಟ್ಟರೆ, ಎಲ್ಲ ಥರ
ಟ್ರಸ್ಟ್ ನಮ್ಮಲ್ಲಿ ಇಟ್ಟರೆ ಡೆಫಿನೆಟ್ಲಿ ಗುರುಜಿಗಳು ಹೇಳಿದಂಗೆ 10 ಇನ್ನು 100 ಶೋರೂಮ್ ಮಾಡ್ಬೋದು. ಅದನ್ನ ಎಲ್ಲರಿಗೂ ಥ್ಯಾಂಕ್ ಯು. ಐ ನಾಟ್ ಟೇಕ್ ಮಚ್ ಆಫ್ ಟೈಮ್. ಥ್ಯಾಂಕ್ ಯು ಹೇಳ್ತೀನಿ ಎಲ್ಲ ಗ್ರಾಹಕರಿಗೂ, ಪ್ಲೀಸ್ ಥ್ಯಾಂಕ್ ಯು. ಆ್ಯಂಡ್ ಅವ್ರಿಗೆ ಹೇಳ್ದಂಗೆ ಆ್ಯಂಡ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಆ್ಯಂಡ್ ಎಲ್ಲ ಹೇಳ್ದಂಗೆ ಗೋಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಲ್ಯಾಂಡ್ ಇಸ್ ಎನ್ ಇನ್ವೆಸ್ಟ್ಮೆಂಟ್. ಲ್ಯಾಂಡ್ ಆದಾಗ ಏನಾಗ್ತದೆ ನಿಮಗೆ ಡಿಸ್ಪೋಸ್ ಮಾಡಬೇಕು ಅಂದಾಗಲೂ ಇಟ್ ಟೇಕ್ಸ್ ಟೈಮ್. ಕ್ಯಾಶ್ ಇನ್ ಕ್ಯಾರಿ ಇನ್ ವೆರಿ ಈಸಿ ಅಂತ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಗೋಲ್ಡ್ ಇಸ್ ನಾಟ್ ಜಸ್ಟ್ ಎನ್ ಇನ್ವೆಸ್ಟ್ಮೆಂಟ್, ಇಸ್ ಅನ್ ಸೆಕ್ಯೂರಿಟಿ ಥರ. ಸೊ ಲೈಕ್ ದಟ್ ವಿ ರಿಕ್ವೆಸ್ಟ್ ಯು ಎವ್ರಿವನ್, ಇನ್ವೆಸ್ಟ್ ಮಾಡಿ ಗೋಲ್ಡ್ ಮೇಲೆ ಆ್ಯಂಡ್ ಪ್ಲೀಸ್ ಟ್ರಸ್ಟ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್ ಲೈಕ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಇವತ್ತು ನಮ್ಮ ಕ್ಲೀನ್ ಹಾರ್ಟ್ ಆ್ಯಂಡ್ ಇನ್ನೋಸೆಂಟ್ ಹಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್ನ ರಮೇಶ್ ಅವರ 5ನೇ ಶೋರೂಮು ಉದ್ಘಾಟನೆ ಆಗಿದೆ. ನನ್ನ ಕರೀಲಿಕ್ಕೆ ಬಂದಾಗ ನಾನು ಹೇಳಿದೆ ಇನ್ನೂ 10 ಶೋರೂಮ್ ಓಪನ್ ಮಾಡಲಿಕ್ಕೆ ಇದೆಯಲ್ಲ ಅಂದೆ. ಹಾಗಾಗಿ ಅವ್ರ ಮನಸ್ಸು, ಅವ್ರ ಫ್ಯಾಮಿಲಿ ಎಲ್ಲರೂ ನೋಡಿದರೆ ಇಲ್ಲಿಂದ ಸೌಂಡ್ ಮಾಡ್ಬಿಡ್ರಪ್ಪ ಚೇರು. ಯಾರದು ಅದು ಚೇರ್ ಸೌಂಡ್ ಮಾಡಬೇಡಿ. ಹಾರ್ಟ್ ಮತ್ತು ಬ್ರೈನ್ ಒಂದೇ ಥರ ಇರೋದು ಕಷ್ಟ ಈ ಕಲಿಯುಗದಲ್ಲಿ. ಅವ್ರ ಫ್ಯಾಮಿಲಿಲಿ ಎಲ್ಲರೂ ಹಾರ್ಟು ಮತ್ತು ಬ್ರೈನ್ ಒಂದೇ ಥರ ಇದೆ, ಕ್ಲೀನ್ ಹಾರ್ಟ್ ಅಂತ ಹೇಳ್ಬೋದು. ಹಾಗೆ ಮತ್ತು ನಮ್ಮ ಡೈನಾಮಿಕ್ MLA ಅವರು ರಿಜ್ವಾನ್ ಅವರು, ನಾನು ಯಾವಾಗಲೂ ಅವರಿಗೆ ಡೈನಾಮಿಕ್ ಹೀರೋ ಅಂತ ಹೇಳಿ ಒರಿಜಿನಲ್ ಹೆಸರು ಮರ್ತು ಹೋಗಿದ್ದು. ರಿಜ್ವಾನ್ ಅವರು ಮತ್ತು ಹೆಸರು ಮತ್ತು ಅವನ ನಡತೆ ಎರಡು ಒಂದೇ ಥರ, ಪ್ರೇಮಿನ ಮಾತು ಮತ್ತು ಹೃದಯ ಎಲ್ಲ ಒಂದೇ ಥರ. ಮತ್ತು ನಮ್ಮ ಸೋನಾಲ್ ಅವರು ಮತ್ತು ಅವ್ರ ಹೆಸರು ಶ್ವೇತಾ ಅವರೆಲ್ಲರೂ ಸೇರಿ ಇವತ್ತೆಲ್ಲ ಒಂದು ಹೇಳಿದರೆ ಎಲ್ಲ ಒಂದು ಕಾಮನ್ ವಿಷನ್ ಇರೋರೆಲ್ಲ ಒಟ್ಟು ಸೇರಿಕೊಂಡು ಈ ಶಾಪನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್. ಇನ್ನು ತುಂಬ ಶೋರೂಮ್ಸ್ ಆಗಲಿ. ಆರ್ ಗೋಲ್ಡ್ ಪ್ಯಾಲೇಸ್ ನಮ್ಗೆ ಆ್ಯಕ್ಚುಲಿ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕೆಂದರೆ ನನ್ನ ಮದರ್-ಇನ್ ಲಾ ಅವರು ನಿಮ್ಮ ಸ್ಟಾಫ್ಗೂ ಗೊತ್ತು ಸರ್. ಇಲ್ಲೇ ಮಲ್ಲೇಶ್ವರಂ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು ನಮ್ಮೆಲ್ಲ ಅವರೆಲ್ಲ ಜ್ಯುವೆಲ್ರಿನ. ಸೊ ಕಂಗ್ರ್ಯಾಚುಲೇಷನ್ಸ್ and may you grow with many more branches. And sir ಹೇಳ್ದಂಗೆ it is so important now to invest on gold. So ಎಲ್ಲ ಹೆಣ್ಮಕ್ಳು ಎಲ್ಲರೂ ಇಲ್ಲಿದ್ದವ್ರು ಎಲ್ರಿಗೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಅಂತ ಗೋಲ್ಡ್ಗೆ ಅಂತ ಇಡೋಣ. ಇಲ್ಲ ನಮ್ಮ ಹಸ್ಬೆಂಡ್ ಕೇಳಿದ್ರು ಕೊಡ್ತಾರೆ, ಪರವಾಗಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆರ್ ಗೋಲ್ಡ್ ಪ್ಯಾಲೇಸ್ ರಮೇಶ್ ಅವರಿಗೆ ಅಭಿನಂದನೆಗಳು ಸರ್. ಇದು 4ನೇ ಮೆಗಾ ಶೋರೂಮ್ನ ಓಪನ್ ಮಾಡ್ತಿದ್ದಾರೆ. ನನಗೆ ಒಂದು 10-15 ವರ್ಷದಿಂದನೇ ಅವರ ಪರಿಚಯ. ಸೊ ಆಗ್ಲಿಂದನೂ ಅವ್ರ ವ್ಯಕ್ತಿತ್ವದಲ್ಲೂ ಸಹ ಗೋಲ್ಡ್ ಪರ್ಸನ್ ಆಗಿ ಅವರು ಇದುವರೆಗೂ ಇದ್ದಾರೆ. ಸೊ ಈ ಒಂದು ಇನಾಗ್ರೇಷನ್ಗೆ ನಾನು ಸಹ ಇದ್ದೀನಿ. ಸೊ ನನ್ನ ಜೊತೆಲಿ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಕೇಳ್ಕೊಳ್ಳೋದೇನು ಅಂದರೆ, ನೀವೇನು ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಒಂದು ಸೆಕೆಂಡ್ ಅಂತ ಏನಾದರೂ ಈ ಸೆಕೆಂಡ್ ಚಾಯ್ಸ್ ಅಂತ ಏನಾಯ್ತು ಅಂದರೆ ಪ್ಲೀಸ್ ಆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಸ್ಪೆಷಲ್ ಆಗೋದು ಹೆಣ್ಮಕ್ಳಿಗೆ ಹೇಳೋದು, ಇವತ್ತೆಲ್ಲರೂ ಸಹ ದುಡಿತಾ ಇದ್ದೀರಾ, ಕೈ ತುಂಬ ಹಣ ಇರುತ್ತೆ. ಸೊ ಕೈಯಲ್ಲಿ ಹಣ ಇದ್ರೆ ಅದು ಯಾವ್ಯಾವುದು ಕೊಟ್ಟೋಗುತ್ತೆ ಅಂತ ಗೊತ್ತಾಗ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ. ಸೊ ಹಾಗಾಗಿ ಒಂದಷ್ಟು ಪರ್ಸೆಂಟೇಜು ಅಂತ ಗೋಲ್ಡ್ಗೆ ಅಂತ ಎತ್ತಿಟ್ಬಿಡಿ. ಅದನ್ನೇನು ಟಚ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು 5%, 10%, ಈವನ್ 1% ಗೋಲ್ಡ್ಗೆ ಅಂತ ಎತ್ತಿಟ್ಬಿಟ್ರೆ ನಿಮ್ಗೆ ಅದು ಇನ್ನೊಂದು 3 ವರ್ಷ 4 ವರ್ಷ ಬಿಟ್ಟು ನೋಡಿದ್ರೆ ಅದ್ರ ಮಹತ್ವ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಗಂಡ್ಮಕ್ಳ ಹತ್ರ ಗೋಲ್ಡ್ ಇಲ್ಲದಿದ್ರು, ಗಂಡ್ಮಕ್ಳೇ ಗೋಲ್ಡ್ ಆ್ಯಕ್ಚುಲಿ ನಿಮಗೆ, ಆದರೂ ಹೆಣ್ಮಕ್ಳ ಹತ್ರ ಗೋಲ್ಡ್ ಇರಬೇಕು ಅಂತ ನಾನು ಅದೇ ಹೇಳ್ತಾ ಇದ್ದೀನಿ. ಗಂಡ್ಮಕ್ಳು ಗೋಲ್ಡು, ಬಟ್ ಹೆಣ್ಮಕ್ಳ ಹತ್ರ ಗೋಲ್ಡ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಗೋಲ್ಡ್ನ ಹೆಣ್ಮಕ್ಳು ಹೆಚ್ಚಾಗಿ ಕೂಡಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 4th ಮೆಗಾ ಶೋರೂಮ್ ಏನು ಓಪನ್ ಮಾಡಿದ್ದಾರೆ, ಒಳ್ಳೇದಾಗಲಿ. ನಮ್ಮ ಅಣ್ಣ ವಿನಯ್ ಅಣ್ಣ ಹೇಳಿದಾಗೆ ಇನ್ನೂ ಒಂದು 10 ಶೋರೂಮ್ಗಳು ಓಪನ್ ಆಗಲಿ, ಎಲ್ಲ ಬಡವರಿಗೆಲ್ಲ ತುಂಬ ಕಡಿಮೆ ದರದಲ್ಲಿ ಗೋಲ್ಡ್ ಸಿಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.